ಯೆಹೋವನು ದಯಾಳುವೂ ಸತ್ಯ ಸ್ವರೂಪನೂ ಆಗಿದ್ದಾನೆ. ದಾರಿ ತಪ್ಪಿದವರನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸುವನು. ಭಾನುವಾರ 15 ಡಿಸೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಚನ. ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭವು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯೇಸು ಕ್ರಿಸ್ತನ ಸುವಾರ್ತೆಯ ಆರಂಭ ಎಂಬುವಂಥದ್ದು ತನ್ನ ಜನನದಲ್ಲ, ತಾನು ದೇವರ ಮಗನು ಎಂಬುವಂಥದ್ರಲ್ಲಿಯೇ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವಕುಮಾರನು. ಕರ್ತನಲ್ಲಿ ಪ್ರಿಯರೇ, ಈ 4 ಸುವಾರ್ತೆಗಳು ಯೇಸು ಕ್ರಿಸ್ತನ ವಿಚಾರವಾಗಿ ಅದ್ಭುತವಾಗಿ ಬರೆಯಲ್ಪಟ್ಟಿವೆ. ಈ 4 ಸುವಾರ್ತೆಯಲ್ಲಿ ಯೇಸು ಸ್ವಾಮಿಯ ಆಗಮನ, ಯೇಸು ಸ್ವಾಮಿಯ ಆರಂಭ ಬಹಳ ಸುಂದರವಾಗಿ ವರ್ಣಿಸಲ್ಪಟ್ಟಿದೆ. ಮತ್ತಾಯನು ಬರೆದಂಥ ಸುವಾರ್ತೆಯಲ್ಲಿ ಯೇಸುವಿನ ಜನನ, ದೇವದೂತನು ಮರಿಯಳು ಯೋಸೇಫನೊಂದಿಗೆ ಮಾತನಾಡುವಂಥದ್ದು, ಹಾಗೂ ಜೋಯಿಸರು ಯೇಸುವನ್ನು ಬಂದು ನೋಡಿ ನಮಸ್ಕರಿಸಿದ್ದು, ಆರಾಧಿಸಿದ್ದು. ಲೂಕನು ಬರೆದ ಸುವಾರ್ತೆಯಲ್ಲಿ ಬೆತ್ಲೆಹೇಮನಲ್ಲಿ ಹುಟ್ಟಿದಂಥ ಶಿಶು, ದೇವದೂತರು ಕುರುಬಗೆ ಹೇಳಿದಂಥದ್ದು, ಮತ್ತು ಕುರುಬರು ಬಂದು ಯೇಸುವನ್ನು ನೋಡಿ ಸಂತೋಷಪಟ್ಟದ್ದು. ಆದರೆ ಯೋಹಾನನು ಯೇಸುವಿನ ಆರಂಭ ಅಂದರೆ ನಮಗೆ ತಿಳಿದ ಹಾಗೆ ಇನ್ನೂ ಏನೂ ಇಲ್ಲದಿರುವಾಗಲೂ ದೇವನೊಂದಿಗೆ ದೇವರಾಗಿ ಇರುವಂಥವನು. ಮಾರ್ಕನು ಬರೆಯುವಂಥ ಸುವಾರ್ತೆಯಲ್ಲಿ ಮಾರ್ಕನು ಯೇಸು ಸ್ವಾಮಿಯ ಜನನವಲ್ಲ, ಯೇಸು ಸ್ವಾಮಿಯು ದೇವರ ಮಗನು ಎಂಬುದಾಗಿ ಈ ಸುವಾರ್ತೆಯನ್ನು ಪ್ರಾರಂಭ ಮಾಡುವಂಥವನಾಗಿದ್ದಾನೆ. ಈ ಎಲ್ಲ ಸುವಾರ್ತೆಗಳು ಯೇಸುವು ಆದಿಯು ಅಂತ್ಯವು, ಆಲ್ಫಾ ಒಮೇಗವು, ಮತ್ತು ಯೇಸುವು ನಿರಂತರ ನಮಗೋಸ್ಕರವಾಗಿ ಮೆಸ್ಸಿಯನಾಗಿ ಈ ಲೋಕಕ್ಕೆ ಬಂದು ಅದ್ಭುತವನ್ನು ಮಾಡಿದ್ದಾನೆ ಎಂಬುವಂಥದ್ದನ್ನೇ ಸಾರುವಂಥದ್ದಾಗಿದೆ. ನಮಗೋಸ್ಕರವಾಗಿ ಬಂದಂಥ ಯೇಸುವಿನ ಆಗಮನವನ್ನು ಆಚರಿಸೋಣ. ನಮಗೆ ಬಂದಂಥ ಯೇಸು ನಮ್ಮ ಜೀವನವನ್ನೇ ಬದಲಾಯಿಸುವಂಥವನು. ನಾವು ಬಿದ್ದು ಹೋದಂಥ ಪರಿಸ್ಥಿತಿಯಲ್ಲಿದ್ದಾಗ ನಮ್ಮನ್ನು ಕೈ ಹಿಡಿದು ಎತ್ತಿ ವಿಮೋಚಿಸಿ ಅದ್ಭುತವಾಗಿ ರಚಿಸಿ ಅನೇಕರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸಿದ್ದಾನೆ. ಈ ಆಗಮನವನ್ನು ಆಚರಿಸುತ್ತಾ ಸಂತೋಷದಿಂದ ಸುವಾರ್ತೆ ಸಾರೋಣ. ಕರ್ತನೇ, ದಯಾಮಯ ಸ್ವಾಮಿಯೇ, ಕೃಪಾಸಂಪೂರ್ಣನೆ, ನಮ್ಮನ್ನು ಕರುಣಿಸು, ಮುನ್ನಡೆಸು, ಸುವಾರ್ತೆ ಸಾರಲು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.